ಹಲೋ ಎವ್ರಿವನ್, ವೆಲ್ಕಮ್ ಟು KNO ಅಕಾಡೆಮಿ ಯೂಟ್ಯೂಬ್ ಚಾನಲ್. ಯಾರ್ಯಾರು 2024 ಮತ್ತು 25ನೇ ಸಾಲಿಗೆ ಪೋಸ್ಟ್ ಬೇಸಿಕ್ ನರ್ಸಿಂಗಿಗೆ ಓಕೆ ಅಂದರೆ PCBS ಅಂತ ಹೇಳ್ತೀವಲ್ಲ ಅದಕ್ಕೆ ಜಾಯಿನ್ ಆಗಬೇಕು ಅಂತ ಇದ್ದೀರಾ ಗೌರ್ಮೆಂಟ್ ಸೀಟಲ್ಲಿ. ಸೊ ಅವರಿಗೆ 14ನೇ ತಾರೀಕಿನಿಂದನೇ ಆಲ್ರೆಡಿ ಅಪ್ಲಿಕೇಶನ್ ಓಪನ್ ಆಗಿದೆ. ಓಕೆ, KEA ವೆಬ್ಸೈಟ್ ಮುಖಾಂತರ ಹೋಗ್ಬಿಟ್ಟು ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಡೌಟ್ ಇದ್ದವರು ಈ ವಿಡಿಯೋ ನೋಡಿ. ಸೊ ಫಸ್ಟ್ಗೆ ಇಲ್ಲಿ ಫೀಸನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಏನಪ್ಪ ಅಂತಂದರೆ OBC ಮತ್ತು ಜನರಲ್ ಕ್ಯಾಂಡಿಡೇಟ್ಸ್ಗೆ 800 ರುಪೀಸ್ ಇದೆ. ಆಮೇಲೆ SC ST ಕ್ಯಾಟಗರಿ 1 ಮತ್ತು PW ಅವರಿಗೆ 400 ರೂಪಾಯಿ ಇದೆ. ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂತಂತಂದರೆ ನೆಕ್ಸ್ಟ್ ನೋಡಿ, ಈ ಸರಿ ನಿಮಗೆ ತುಂಬ ಈಸಿಯಾಗಿ ಕೊಟ್ಟಿದ್ದಾರೆ. ಏನಪ್ಪ ಅಂತಂತಂದರೆ ನೀವು ಬ್ಯಾಂಕಿಗೆ ಹೋಗ್ಬಿಟ್ಟು ಚಲನ್ನ ಫಿಲ್ ಮಾಡಬೇಕಾಗಿಲ್ಲ. ಅಪ್ಲಿಕೇಶನ್ ಕಂಪ್ಲೀಟ್ ಆದ ತಕ್ಷಣ ಪೇಮೆಂಟ್ ಗೇಟ್ವೇ ಬರುತ್ತೆ, ಅಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡು ಅಥವಾ ಡೆಬಿಟ್ ಕಾರ್ಡ್ ಮುಖಾಂತರ ನೀವು ಫೀಸನ್ನು ಫಿಲ್ ಮಾಡ್ಬೋದು. ಓಕೆ, ಸೊ ಅದಾದಮೇಲೆ ನೆಕ್ಸ್ಟು ಇಲ್ಲಿ ಇನ್ನೊಂದ್ಸರಿ ಕೊಟ್ಟಿದ್ರೆ ಏನಪ್ಪ ಅಂತಂದರೆ ಅಪ್ಲಿಕೇಶನ್ ಫೀಸ್ ಈಸ್ ನಾಟ್ ರಿಫಂಡಬಲ್. ಓಕೆ, ಅಂದರೆ ನೀವು ಒಂದ್ಸರಿ ಅಪ್ಲಿಕೇಶನ್ ಹಾಕಿದ್ರೆ ಫೀಸ್ ಪೇ ಮಾಡಿದ್ರೆ ಅಂತಂದರೆ ಮತ್ತೆ ನಿಮಗೆ ಅದು ರಿಫಂಡ್ ಆಗಲ್ಲ. ಆಮೇಲೆ ಏನಪ್ಪ ಅಂತಂತಂದರೆ ಅಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟಾಗಿ ಆನ್ಲೈನಲ್ಲೇ ಇರುತ್ತೆ. ಸೊ ಆನ್ಲೈನ್ ರಿಜಿಸ್ಟ್ರೇಷನ್ ಇಸ್ ಮ್ಯಾಂಡೇಟರಿ. ಓಕೆ, ಸೊ ಯಾರ್ಯಾರು PCBSಗೆ ಅಥವಾ BSc ಅಲೈಡ್ ಹೆಲ್ತ್ ಸೈನ್ಸಸ್ ಕೂಡ ಯಾರ್ಯಾರು ಜಾಯ್ನ್ ಆಗಬೇಕಂತಿದ್ರೆ ಅದು ಲ್ಯಾಟ್ರಲ್ ಎಂಟ್ರಿ ಆಗಿರುತ್ತೆ. ಸೊ ಅವರು ಎಲ್ಲರಿಗೂ ಅಪ್ಲೈ ಆಗುತ್ತೆ ಇದು. ಓಕೆ, ಫೀಸ್ ಮತ್ತೆ ರಿಫಂಡ್ ಆಗಲ್ಲ. ಆಮೇಲೆ ಇದು ಕೂಡ ಅಷ್ಟೇ, ಫೀಸ್ ಕೂಡ ಅಷ್ಟೇ. BSc ನರ್ಸಿಂಗ್ ಆಗಿರಬಹುದು ಅಥವಾ ಈ ಅಲೈಡ್ ಹೆಲ್ತ್ ಸೈನ್ಸ್ ಏನು ಬರುತ್ತಲ್ಲ ಅವ್ರಿಗೂ ಕೂಡ ಸೇಮ್ ಫೀಸ್ ಇರುತ್ತೆ. ಸೊ ಈಗ ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿ, ಸೊ ಕ್ಯಾಲೆಂಡರ್ ಇವೆಂಟ್ಸ್ ಕೊಟ್ಟಿದ್ದಾರೆ ಅಂತಂದರೆ ಯಾವ್ಯಾವ ಡೇಟಲ್ಲಿ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು. ನೋಟಿಫಿಕೇಶನ್ ಬಂದಿದ್ದು 13ನೇ ತಾರೀಕು. ಓಕೆ, ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು 14ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಸೊ ಲಾಸ್ಟ್ ಡೇಟ್ ನಾನು ಅವಾಗಲೇ ಹೇಳಿದಂಗೆ 19ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಓಕೆ, ನಿಮಗೆ ಫೀಸ್ ಪೇ ಮಾಡೋದಕ್ಕೆ 20ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಓಕೆ, ಡಿಸೆಂಬರ್ 20 ಫೀಸ್ ಪೇ ಮಾಡೋದಕ್ಕೆ ಲಾಸ್ಟ್ ಡೇಟು. ಓಕೆ, ಇಲ್ಲಿ ನೋಡಿ ಇಂಪಾರ್ಟೆಂಟು ರ್ಯಾಂಕ್ ಅಸೈನ್ ಆ್ಯಂಡ್ ಡಾಕ್ಯುಮೆಂಟ್ ವೆರಿಫಿಕೇಷನು. ಅಂದರೆ ರ್ಯಾಂಕ್ ಅಸೈನ್ ಮಾಡೋದು ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೋದು ಯಾವಾಗ ಅಂತಂದರೆ ಆ ಡೇಟನ್ನು ನೀವು KEA ವೆಬ್ಸೈಟಲ್ಲಿ ಬಿಡ್ತಾರೆ, ನೀವು ನೋಡ್ಕೊತಾ ಇರಬೇಕು. ಇವೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಕೂಡ ನಾವು ಅಪ್ಡೇಟ್ ಮಾಡ್ತೀವಿ. ಓಕೆ, ಸೊ ವೆಬ್ಸೈಟ್ ಅಡ್ರೆಸ್ ಇಲ್ಲೇ ಕೊಟ್ಟಿದ್ದಾರೆ, ನೀವು ಸರಿ ನೋಡ್ಕೊಂಬಿಡಿ. KEA.KAR.NIC.in. ಸೊ ಅಲ್ಲಿಗೆ ಹೋಗ್ಬಿಟ್ಟು ನೀವು ಅಪ್ಲಿಕೇಶನನ್ನು ಫಿಲ್ ಮಾಡ್ಬೋದು. ಓಕೆ, ಸೊ ಆಮೇಲೆ ಇಲ್ಲಿ ಇನ್ನೊಂದು ಏನು ಹೇಳಿದಾರಪ್ಪ ಅಂತಂದರೆ ಮಧ್ಯವರ್ತಿಗಳನ್ನು ಸಂಪರ್ಕ ಮಾಡಬೇಡಿ ಅಂತ ಕೊಟ್ಟಿದ್ದಾರೆ. ಓಕೆ, ಬಿವೇರ್ ಆಫ್ ಟೌಟ್ಸ್ ಆ್ಯಂಡ್ ಬ್ರೋಕರ್ಸ್ ಆರ್ ಮಿಡ್ಲ್ ಮೆನ್. ಯಾರನ್ನು ಮಾಡ್ಕೊಬೋದು ಅಂದರೆ ಕೌನ್ಸಿಲಿಂಗ್ ಟೈಮಲ್ಲಿ ಹೆಲ್ಪ್ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಸೊ ಅವ್ರನ್ನ ಯಾರನ್ನು ನೀವು ಸಂಪರ್ಕ ಮಾಡೋದು ಬೇಡ. ಡೈರೆಕ್ಟಾಗಿ KEA ವೆಬ್ಸೈಟ್ ಮುಖಾಂತರನೇ, ಆನ್ಲೈನ್ ಮುಖಾಂತರ ನಡೆಸಿರೋದ್ರಿಂದ ನೀವು ಡೈರೆಕ್ಟಾಗಿ ವೆಬ್ಸೈಟ್ಗೆ ಮುಖಾಂತರನೇ ಸಂಪರ್ಕ ಮಾಡಿ. ಓಕೆ, ಮುಂದೆ ಹೋಗೋಣ. ಈಗ ನೋಡಿ, ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಏನೇನು ಬೇಕು ಅಂತ ಹೇಳ್ಬಿಟ್ಟು ನೋಡೋಣ. ಓಕೆ, ಇಲ್ಲಿ ನೋಡಿ, ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನೇನಂತ ಕೇಳಿದ್ದಾರೆ. ಫಾರ್ ಪೋಸ್ಟ್ ಬೇಸಿಕ್ ನರ್ಸಿಂಗಿಗೆ ಹೇಳ್ತೀನಿ. ಓಕೆ, BSc PCBSಗೆ ಏನೇನು ಬೇಕು ಅಂತಂದೇಳಿ ಡಿಪ್ಲೊಮಾ ಅಥವಾ GNM ನರ್ಸಿಂಗ್ ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ಕರ್ನಾಟಕ ಗೌರ್ಮೆಂಟಿಂದ ಅಥವಾ ಕರ್ನಾಟಕ ಗೌರ್ಮೆಂಟಲ್ಲಿ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಏನಿದಾವೆ ಸೊ ಅಲ್ಲಿ ಮಾಡಿರಬೇಕಾಗುತ್ತೆ. ಅಂದರೆ ಇದು ಗೌರ್ಮೆಂಟ್ ಸೀಟ್ ಆಗಿರೋದ್ರಿಂದ ಸೊ ನೀವು ಕರ್ನಾಟಕದಲ್ಲಿ ಮಾಡಿರಬೇಕಾಗುತ್ತೆ ಒಂದು. ಸೊ ಕೇಸ್ ಪ್ರೈವೇಟ್ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಆದರೆ ಅಲ್ಲಿ ನೀವು ಇಂಡಿಯನ್ ಕ್ಯಾಂಡಿಡೇಟ್ಸ್ ಯಾರು ಬೇಕಾದ್ರೂ ಹಾಕ್ಬೋದು. ಬಟ್ ಇಲ್ಲಿ ಗೌರ್ಮೆಂಟ್ ಸೀಟ್ ಆಗಿರೋದ್ರಿಂದ ಸೊ ಕರ್ನಾಟಕದಲ್ಲಿ ಓದಿರಬೇಕು. ಇನ್ನೊಂದೇನಪ್ಪ ಅಂದರೆ ಡೊಮಿಸೈಲ್ ಸರ್ಟಿಫಿಕೇಟ್. ಅಂದರೆ ನೀವು ಕರ್ನಾಟಕದಲ್ಲಿ ಅಟ್ಲೀಸ್ಟ್ 10 ವರ್ಷದಿಂದ ಇದ್ದೀವಿ ಅಂತಂದೇಳಿ ಒಂದು ಡೊಮಿಸೈಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಅದನ್ನ ರೆಡಿ ಮಾಡ್ಕೊಬೇಕಾಗತ್ತೆ. ಓಕೆ, 10 ವರ್ಷ ಇರಲೇಬೇಕು ಕರ್ನಾಟಕದಲ್ಲಿ. ಆಮೇಲೆ ಮಿನಿಮಮ್ 7 ಇಯರ್ಸ್ ಕರ್ನಾಟಕದಲ್ಲಿ ಸ್ಟಡಿ ಮಾಡಿರಬೇಕು. ಓಕೆ, ನೀವೆಲ್ಲ ಹೈಸ್ಕೂಲ್ ನಂತರ ಮಾಡಿ ಬೇರೆ ರಾಜ್ಯದಲ್ಲಿ ಮಾಡಿರ್ತೀರ, PUC ಬೇರೆ ರಾಜ್ಯದಲ್ಲಿ ಮಾಡಿರ್ತೀರ, ಬಟ್ ನರ್ಸಿಂಗ್ ಮಾತ್ರ ಕರ್ನಾಟಕದಲ್ಲಿ ಮಾಡಿರ್ತೀರ ಅಂತಂದರೆ ಅದು ನಿಮಗೆ ಅಪ್ಲೈ ಆಗಲ್ಲ. ಓಕೆ, ಮಿನಿಮಮ್ 7 ಇಯರ್ಸ್ ಇಲ್ಲಿ ಕರ್ನಾಟಕದಲ್ಲಿ ಸ್ಟಡಿ ಮಾಡಿರಬೇಕಾಗುತ್ತೆ, ತುಂಬ ಇಂಪಾರ್ಟೆಂಟು. ಓಕೆ, ಆಮೇಲೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಎಲಿಜಿಬಲ್ ಏನಪ್ಪ ಅಂತಂತಂದರೆ ಇನ್ ಸರ್ವಿಸ್ ಅವರಿಗೆ ಮತ್ತು ಜನರಲ್ ಕ್ಯಾಂಡಿಡೇಟ್ಸ್ಗೆ ಕೇಳಿದ್ದಾರೆ. ಏನಪ್ಪ ಅಂದರೆ ನಾನ್ ಇನ್ ಸರ್ವಿಸ್ ಕ್ಯಾಂಡಿಡೇಟ್ಸ್ ಅಂತಂದರೆ ಕಾಮನ್ ಆಗಿ ಯಾರ್ಯಾರು GNM ಮುಗಿಸ್ಕೊಂಡು ಪ್ರೈವೇಟಲ್ಲಿ ವರ್ಕ್ ಮಾಡ್ತಾ ಇರೋರು ಅಥವಾ ವೇಟ್ ಮಾಡ್ತಾ ಇರೋರು ಅವ್ರಿಗೇನು ಅಪ್ಲೈ ಆಗುತ್ತೆ, ಆಮೇಲೆ ಇನ್ ಸರ್ವಿಸ್ ಅವ್ರಿಗೆ ಏನು ಅಪ್ಲೈ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಓಕೆ, ಸೊ ನಾರ್ಮಲ್ ಆಗಿರೋರು ಸೇಮ್ GNM ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ಆಮೇಲೆ KNC ರಿಜಿಸ್ಟರ್ ಆಗಿರಬೇಕಾಗುತ್ತೆ. ಆಮೇಲೆ RGHS ಪ್ರಕಾರ ಏನೇನು ಬೇಕು ಅಂದರೆ ಆರ್ಟ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಇದನ್ನು ಏನೇ ಒಂದು +2 ಕ್ಯಾಟಗರಿಯನ್ನು ಪಾಸ್ ಮಾಡಿರಬೇಕು. ಓಕೆ, ಸೊ ಅದಾದಮೇಲೆ
ಇನ್ ಸರ್ವಿಸರ್ಗೆ ಏನಿದೆ ಅಂತಂದರೆ ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಇನ್ ಸರ್ವಿಸರ್ ನೋಡ್ಕೊಳ್ಳಿ. ಓಕೆ, ಇನ್ ಸರ್ವಿಸರು ಕೂಡ ಅಷ್ಟೇ JNM ಕಂಪ್ಲೀಟ್ ಮಾಡಿರ್ಬೇಕಾಗತ್ತೆ, ರಿಜಿಸ್ಟ್ರೇಷನ್ ಮಾಡಿರ್ಬೇಕಾಗತ್ತೆ, ಆಮೇಲೆ PUCಯಲ್ಲಿ ಆರ್ಟ್ಸ್ ಅಥವಾ ಯಾವ್ದಾದ್ರು ಮಾಡ್ಕೊಂಡಿರ್ಬೇಕು. ಯಾಕಂದರೆ ನೆಕ್ಸ್ಟ್ ಏನಪ್ಪ ಅಂತಂತಂದರೆ KCSR ರೂಲ್ಸ್ ಪ್ರಕಾರ ಸೊ ಪ್ರೊಬೇಷನರಿ ಡಿಕ್ಲೇರ್ ಆಗಿರ್ಬೇಕು ಅವ್ರದ್ದು. ಓಕೆನಾ. ಆಮೇಲೆ ಡೊಮಿಸಿಲ್ ಕರ್ನಾಟಕನೇ ಇರಬೇಕಾಗಿರುತ್ತೆ. ಆಮೇಲೆ ನೋಡಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂತಂದರೆ ಇನ್ ಸರ್ವಿಸ್ ಕ್ಯಾಂಡಿಡೇಟ್ ಫ್ರಮ್ ಗೌರ್ಮೆಂಟ್ ಹಾಸ್ಪಿಟಲ್ ಅವ್ರು ಏನಂತ ಅಥವಾ ಆಟೋನಮಸ್ ಅವ್ರು ಏನಪ್ಪ ಅಂತಂದರೆ ಫಸ್ಟು ಅವರಿಗೆ ಸೀಟ್ ಓನ್ಲಿ ಇನ್ ಗೌರ್ಮೆಂಟ್ ನರ್ಸಿಂಗ್ ಇನ್ಸ್ಟಿಟ್ಯೂಷನ್. ಓಕೆ, ಫಸ್ಟ್ ಚಾಯ್ಸ್ ಅವ್ರು ಗೌರ್ಮೆಂಟನ್ನೇ ಮಾಡ್ಕೊಬೇಕಾಗುತ್ತೆ. ಇನ್ ಕೇಸ್ ಸೀಟ್ಸ್ ಆರ್ ನಾಟ್ ಅವೈಲಬಲ್ ಇನ್ ಗೌರ್ಮೆಂಟ್ ಅಂತಂದರೆ ಪ್ರೈವೇಟ್ಗೆ ಹೋಗ್ಬೋದು. ಓಕೆ, ಸೊ ಇಂಪಾರ್ಟೆಂಟ್ ಆಗಿರುತ್ತೆ. ಆಮೇಲೆ ನೋಡಿ ಶುಡ್ ಹ್ಯಾವ್ ಕಂಪ್ಲೀಟೆಡ್ ಮಿನಿಮಮ್ 5 years ಆಫ್ ಸರ್ವಿಸ್. ಓಕೆ, ಮಿನಿಮಮ್ 5 years ಆಫ್ ಸರ್ವಿಸನ್ನು ಮಾಡಿರಬೇಕಾಗಿರುತ್ತೆ. ಓಕೆ, ಸೊ ಅದಾದಮೇಲೆ ಇಲ್ಲಿ ಕೂಡ ಅಷ್ಟೇ ಸೀನಿಯಾರಿಟಿ ಅದೆಲ್ಲ ಅವ್ರಿಗೆ ಅಪ್ಲೈ ಆಗುತ್ತೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ NOC ತುಂಬ ಇಂಪಾರ್ಟೆಂಟು, NOC ಕೂಡ ತಗೊಂಡಿರಬೇಕು. ಓಕೆನಾ. ಅಪಾಯಿಂಟ್ಮೆಂಟ್ ಅಥಾರಿಟಿ ಯಾವ ಇಲಾಖೆ ಇರುತ್ತೆ ಅಲ್ಲಿಂದ ಅವರು NOC ತೊಗೊಂಡಿರ್ಬೇಕಾಗುತ್ತೆ. ಅದಾದಮೇಲೆ ಇನ್ನೊಂದೇನಪ್ಪ ಅಂತಂತಂದರೆ ಅಡ್ಮಿಷನ್. ನಾನು ಇನ್ ಸರ್ವಿಸ್ ಇದೀನಿ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಹೋಗಿ ಮಾಡೋಕ್ಕಾಗಲ್ಲ, ಅವರು ಕೂಡ KEA ಕೌನ್ಸಿಲಿಂಗ್ ಮುಖಾಂತರನೇ ಅಡ್ಮಿಷನ್ ತೊಗೊಬೇಕಾಗುತ್ತೆ. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟು ಏಜ್ ಶುಡ್ ಬಿ ಬಿಲೋ 48 years. ಓಕೆ, ಇನ್ ಕ್ಯಾಂಡಿಡೇಟ್ಸ್ ಅವರಿಗೆ ಇನ್ ಸರ್ವಿಸ್ ಅವರಿಗೆ ಏಜ್ ಶುಡ್ ಬಿ ಬಿಲೋ 48 years ಆಗಿರಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಕೊಟ್ಟಿದೆ ನೋಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಫಾರ್ ಇನ್ ಸರ್ವಿಸ್ ಕ್ಯಾಂಡಿಡೇಟ್ಸ್. ಅವ್ರಿಗೂ ಕೂಡ ಸೇಮ್ KEA ಬೆಂಗಳೂರಲ್ಲೇ ಹೋಗ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಬೇಕಾಗುತ್ತೆ. ಓಕೆ, ಈಗ ನೆಕ್ಸ್ಟು BPT ಅವರಿಗೆ ಅಲೈಡ್ ಹೆಲ್ತ್ ಸೈನ್ಸಸ್ ಅವರಿಗೆ ಕೊಟ್ಟಿದ್ದಾರೆ ಅಂದರೆ ಇನ್ಫಾರ್ಮೇಷನ್ನು. ಸೊ ಅದು ನಮಗೆ ಬೇಡ, ನಾವು ಡೈರೆಕ್ಟು ನರ್ಸಿಂಗ್ ಹೋಗೋಣ. ಇಲ್ಲಿ ನೋಡಿ ಡಾಕ್ಯುಮೆಂಟ್ಸ್ ಇದು ಎಲ್ರಿಗೂ ಅಪ್ಲೈ ಆಗುತ್ತೆ. ಡಾಕ್ಯುಮೆಂಟ್ಸ್ ಏನೇನು ಇರಬೇಕಪ್ಪ ಡ್ಯೂರಿಂಗ್ ದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ಅಂತಂದರೆ ನೋಡಿ ಫೈನಲ್ ಪ್ರಿಂಟ್ಔಟ್. ಓಕೆನಾ, ಫೈನಲ್ ಪ್ರಿಂಟ್ಔಟ್ ಆಫ್ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್. ನೀವೇನು ಆನ್ಲೈನಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡ್ತೀರಾ ಆ ಫಾರ್ಮನ್ನು ಇಟ್ಕೋಬೇಕಾಗುತ್ತೆ. ಅದಾದಮೇಲೆ ಪ್ರೂಫ್ ಫಾರ್ ಹ್ಯಾವಿಂಗ್ ಪೇಯ್ಡ್ ದ ಅಪ್ಲಿಕೇಶನ್ ಫೀಸ್. ಅಂದರೆ ಅಪ್ಲಿಕೇಶನ್ ಫೀಸ್ ಪೇ ಮಾಡಿದ್ರಲ್ವ ಅದನ್ನು ಒಂದು ನೀವು ಅಪ್ಲಿಕೇಶನ್ ಫೀಸ್ ಪೇ ಮಾಡಿದ ತಕ್ಷಣ ಏನು ಬರುತ್ತೆ ಅಂದರೆ ನಿಮಗೊಂದು ರೆಸಿಪ್ಟು ಡೌನ್ಲೋಡ್ ಆಗುತ್ತೆ. ಆ ರೆಸಿಪ್ಟನ್ನು ಪ್ರಿಂಟ್ಔಟ್ ತೊಗೊಬೇಕಾಗುತ್ತೆ. ಇಲ್ಲಾಂದರೆ ಅಟ್ಲೀಸ್ಟು ಸ್ಕ್ರೀನ್ಶಾಟರು ಇಟ್ಕೊಂಡಿರಿ, ಯಾಕಂದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ತೋರಿಸ್ಬೇಕಾಗುತ್ತೆ. ಅದಾದಮೇಲೆ SSLC ಮಾರ್ಕ್ಸ್ ಕೊಡಬೇಕಾಗುತ್ತೆ. ಓಕೆ, ಆಮೇಲೆ PUC ಮಾರ್ಕ್ಸ್ ಕೊಡಬೇಕು. ಆಮೇಲೆ ಇದು ಅಲೈಡ್ ಹೆಲ್ತ್ ಸೈನ್ಸಸ್ ಅವರಿಗೆ ಸೇಮ್ ಡಿಪ್ಲೊಮಾ ಮಾರ್ಕ್ಸ್ ಕೊಡಬೇಕಾಗುತ್ತೆ. ಸೇಮ್ ನಮಗೂ ಕೂಡ BSc ನರ್ಸಿಂಗ್ ಮಾಡೋದು ಬೇಕಂತಂದರೆ ಡಿಪ್ಲೊಮಾ ನರ್ಸಿಂಗ್, ಜನರಲ್ ನರ್ಸಿಂಗ್ದು ಎಲ್ಲ ಮಾರ್ಕ್ಸ್ ಕೊಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಪೇಜಲ್ಲಿ ಸೇಮ್ ನೋಡಿ ಕರ್ನಾಟಕ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ದು ಸರ್ಟಿಫಿಕೇಟ್ KNC ಸರ್ಟಿಫಿಕೇಟ್ ಇರುತ್ತಲ್ಲ ಅದು ಕೂಡ ತಗೊಂಡಿರ್ಬೇಕಾಗುತ್ತೆ. ಆಮೇಲೆ ನಾವಾಗಲೇ ಹೇಳಿದಂಗೆ ಡೊಮಿಸಿಲ್ ಸರ್ಟಿಫಿಕೇಟ್. ಓಕೆ, 10 years ಕರ್ನಾಟಕದಲ್ಲಿ ಇದೀವಿ ಅಂತಂದರೆ ತಹಶೀಲ್ದಾರಿಂದ ಒಂದು ಲೆಟರ್ ತೊಗೊಂಡಿರ್ಬೇಕಾಗುತ್ತೆ. ಆಮೇಲೆ ಸ್ಟಡಿ ಸರ್ಟಿಫಿಕೇಟ್ ಕೂಡ ತೊಗೊಬೇಕು. ಕರ್ನಾಟಕದಲ್ಲಿ ಓದಿರೋದಕ್ಕೆ ನೀವು ಎಲ್ಲಿ ಸ್ಕೂಲು ಕಾಲೇಜಲ್ಲಿ ಏನಿರುತ್ತೆ ಅಲ್ಲಿ ಸ್ಟಡಿ ಸರ್ಟಿಫಿಕೇಟ್ದು ಫಾರ್ಮೆಟ್ ಬರುತ್ತಲ್ಲ ಅದ್ರ ಮುಖಾಂತರ ತೊಗೊಬೇಕು. ಆಮೇಲೆ ರಿಸರ್ವೇಷನ್ ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಕ್ಯಾಸ್ಟ್ ಸರ್ಟಿಫಿಕೇಟು. ಓಕೆ, ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟು, ಸೊ ಎಲ್ಲದು ನಿಮ್ಗೆ ಏನೇನು ರಿಸರ್ವೇಷನ್ ಬೇಕಂತಿದೆಯಲ್ವಾ ಸೊ ಅದೆಲ್ಲ ನಿಮ್ಮ ತಹಶೀಲ್ದಾರ್ ಕಡೆಯಿಂದ ತೊಗೊಬೇಕಾಗುತ್ತೆ. ಓಕೆ, ಅಪ್ ಟು ಡೇಟ್ ಇರಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಹೈದರಾಬಾದ್ ಕರ್ನಾಟಕದವರು ಕೂಡ ಅಷ್ಟೇ ನಿಮಗೇನು 371G ಇದೆಯಲ್ವಾ ಸೊ ಅದ್ರ ಮುಖಾಂತರ ನೀವು ರಿಸರ್ವೇಷನ್ ತೊಗೊಬೇಕು ಅಂತಂದರೆ ನೀವು ಕೂಡ ನಿಮ್ಮ ಸರ್ಟಿಫಿಕೇಟನ್ನು ರೆಡಿಯಾಗಿ ಇಟ್ಕೊಂಡಿರ್ಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಅಡಿಷನಲ್ ಡಾಕ್ಯುಮೆಂಟ್ಸ್ ಹೇಳಿದ್ದಾರೆ. ಇನ್ ಸರ್ವಿಸರಿಗೆ ಅಡಿಷನಲ್ ಏನಪ್ಪ ಅಂತಂತಂದರೆ ಸೇಮ್ NOC, ನಾನು ಅವಾಗಲೇ ಹೇಳಿದೆ NOC, ಆಮೇಲೆ ಗೌರ್ಮೆಂಟ್ನಿಂದ ಸ್ಯಾಟಿಸ್ಫ್ಯಾಕ್ಟರಿ ಸರ್ಟಿಫಿಕೇಟ್ ಬೇಕಾಗುತ್ತೆ ಒಂದು, ಆಮೇಲೆ ಸರ್ವಿಸ್ ಸರ್ಟಿಫಿಕೇಟು HOD ತೊಗೊಬೇಕಾಗುತ್ತೆ, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ತೊಗೊಬೇಕಾಗುತ್ತೆ. ಆಮೇಲೆ ಇನ್ ಸರ್ವಿಸ್ ಕ್ಯಾಂಡಿಡೇಟ್ ಮಸ್ಟ್ ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್, ಸೇಮ್ ಇವರು ಕೂಡ ಆನ್ಲೈನಲ್ಲಿ ಹಾಕಬೇಕಾಗುತ್ತೆ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟು ವೆನ್ಯೂ ಅಂತಂದರೆ ಎಲ್ಲಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಎಲ್ಲಿ ಆಗುತ್ತೆ ಎಲ್ಲ ಏನಾಗುತ್ತೆ ಅಂತೇಳಿ KE ವೆಬ್ಸೈಟಲ್ಲಿ ಕೊಡ್ತಾರೆ. ಓಕೆ, ವೆಬ್ಸೈಟಲ್ಲಿ ಕೊಡ್ತಾರೆ, ನೀವು ವೆಬ್ಸೈಟನ್ನು ಫಾಲೋ ಮಾಡ್ತಾ ಇರಬೇಕಾಗುತ್ತೆ.
ನೆಕ್ಸ್ಟ್ ಈಗ ಅಪ್ಲಿಕೇಶನ್ ಫಿಲ್ ಮಾಡೋದು ಹೇಗೆ ಅಂತ ನೋಡೋಣ. ನೀವು ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಾದ್ರೆ ಏನೇನು ಬೇಕಾಗುತ್ತಪ್ಪ ಅಂತಂದರೆ ನಿಮ್ಮದು ಫೋಟೋ ಬೇಕಾಗುತ್ತೆ ನೋಡಿ. ಫೋಟೋ ಅದ್ರ ಮೇಲೆ ಡೇಟ್ ಹಾಕಿರಬೇಕು. ಓಕೆನಾ, ಲಾಸ್ಟ್ ಟೈಮ್ ತುಂಬ MSc ಅವರು ಕೂಡ ಅದೇ ಕೇಳಿದ್ರು, ಫೋಟೋ ಮೇಲೆ ಡೇಟ್ ಹಾಕಿರಬೇಕು. ಓಕೆ, ಆಮೇಲೆ ರೀಸೆಂಟ್ ಫೋಟೋನ ಹಾಕೋದು ಒಳ್ಳೇದು ನೀವು. ಓಕೆನಾ, ಸೊ ನೆಕ್ಸ್ಟ್ ಏನು ಮಾಡ್ತೀರಾ ಅಂತಂತಂದರೆ ಆ ಇಮೇಜು JPG ಇರಬೇಕಾಗುತ್ತೆ. ನಿಮ್ಮದು ಹೆಸರು ಮತ್ತು ಡೇಟು ಫೋಟೋ ಮೇಲೆ ಇರಬೇಕು. ಓಕೆ, ಹೆಂಗೆ ಅಂತಂದರೆ ನೋಡಿ, ಇದು ನಿಮ್ಮ ಫೋಟೋ ಅಂತಂದರೆ ಇಲ್ಲಿ ನಿಮ್ಮ ಹೆಸರು, ಇಲ್ಲಿ ಡೇಟು, ಸೊ ಹಾಕಬೇಕಾಗತ್ತೆ. ಓಕೆನಾ, ಸೊ ಅದಾದಮೇಲೆ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಕೊಟ್ಟಿದ್ದಾನೆ, ವಿಡ್ತು ಅಂದರೆ ಅಗಲ 1.3 ಇಂಚಸ್ ಇರಬೇಕಾಗುತ್ತೆ, ಹೈಟು 1.6 ಇಂಚಸ್ ಇರಬೇಕಾಗುತ್ತೆ, ರೆಸಲ್ಯೂಷನ್ ಬಂದುಬಿಟ್ಟು 200x200 dpi. ಓಕೆ, ನೀವು ನಿಮ್ಗೆ ಮಾಡೋಕ್ಕೆ ಮೊಬೈಲಲ್ಲೇ ಮಾಡ್ಬೋದು. ಆ್ಯಕ್ಚುಲಿ ಇದನ್ನು ನಿಮಗೆ ಬಂದಿಲ್ಲ ಅಂತಂದರೆ ಅಟ್ಲೀಸ್ಟ್ ಯಾರು ಸೈಬರ್ ಸೆಂಟ್ರಿಗೆ ಹೋದರೆ ಅವ್ರು ಮಾಡಿಕೊಡ್ತಾರೆ. ಓಕೆ, ಸೊ ಈಗ ಅಪ್ಲಿಕೇಶನ್ ಹೇಗಪ್ಪ ಮಾಡಬೇಕು ಅಂತಂತಂದರೆ, ನೀವು ಫಿಲ್ ಮಾಡಬೇಕು ಅಂತಂತಂದರೆ ಸೇಮ್ KEA ಡಾಟ್ ವೆಬ್ಸೈಟ್ ಹೇಳಿದಲ್ಲ, ಸೊ ಅದರಲ್ಲಿ ಹೋಗಬೇಕಾಗುತ್ತೆ, KE ವೆಬ್ಸೈಟಲ್ಲಿ. ಸೊ ನೀವು ಫಸ್ಟಲ್ಲಿ ನೋಡಿ ನಿಮ್ಮ ಹೆಸರನ್ನು, ಓಕೆ, ನೇಮ್ ಆಫ್ ದಿ ಕ್ಯಾಂಡಿಡೇಟ್ಸ್ ಬ್ಲಾಕ್ ಲೆಟರಲ್ಲಿ ಹಾಕಬೇಕಾಗುತ್ತೆ ಆ್ಯಸ್ ಪರ್ ದ 10th ಮಾರ್ಕ್ಸ್ ಕಾರ್ಡು. ಓಕೆ, ಮದರ್ ಹೆಸರು ಹಾಕಬೇಕಾಗುತ್ತೆ, ಫಾದರ್ ನೇಮ್ ಹಾಕಬೇಕಾಗುತ್ತೆ, ಡೇಟ್ ಆಫ್ ಬರ್ತ್ ಹಾಕಬೇಕಾಗುತ್ತೆ, ಆಮೇಲೆ ಪ್ಲೇಸ್ ಆಫ್ ಬರ್ತ್. ಓಕೆ, ನೆಕ್ಸ್ಟ್ ನೋಡಿ ಯಾವ ಜೆಂಡರ್ ಅಂತ ಹಾಕಬೇಕಾಗುತ್ತೆ. ಅದರಲ್ಲಿ ಡ್ರಾಪ್ ಬಾಕ್ಸ್ ಇರುತ್ತೆ, ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ನ್ಯಾಷನಾಲಿಟಿ ಇಂಪಾರ್ಟೆಂಟು, ಇಂಡಿಯನ್ ಅಂತ ಹಾಕಿ. ಆಮೇಲೆ ಯಾವ ಕ್ವಾಲಿಫೈಯಿಂಗ್ ಮಾರ್ಕ್ಸ್, ಎಕ್ಸಾಮಿನೇಷನ್ ಯಾವುದು, ಪ್ಯಾರಾಮೆಡಿಕಲ್ ಬೋರ್ಡಾ ಅಥವಾ JNM ನರ್ಸಿಂಗ್. ಸೊ ನಮಗೆ JNM ಆಗುತ್ತೆ. ಸೊ ಅದಾದಮೇಲೆ ಮಾರ್ಕ್ಸ್ ಒಬ್ಟೈನ್ಡ್ ಇನ್ JNM. ಓಕೆ, ಕ್ಯಾಂಡಿಡೇಟ್ ಎಷ್ಟು, ಆಮೇಲೆ ಟೋಟಲ್ ಮಾರ್ಕ್ಸ್ ಎಷ್ಟು ಅಂತ ಹಾಕಬೇಕಾಗುತ್ತೆ ಅಲ್ಲಿ. ಆಮೇಲೆ ಡೊಮಿಸೈಲ್ ಆಫ್ ಕರ್ನಾಟಕ ಸೆಲೆಕ್ಟ್ ಡ್ರಾಪ್ ಡೌನ್ ಅಂದರೆ ನೀವು ಕರ್ನಾಟಕದವ್ರು ಹೌದಾ ಅಲ್ವಾ ಅಂತ ಕೇಳಬೇಕು. ಕಂಪಲ್ಸರಿ ನೀವು ಎಸ್ ಹಾಕಲೇಬೇಕಾಗುತ್ತೆ. ಆಮೇಲೆ ಇಲ್ಲೇ ನೋಡಿ ಸೇಮ್ ಕ್ಯಾಟಗರಿ ಲಿಸ್ಟ್ ಕೂಡ ಬಂದಿದೆ ಇಲ್ಲಿ. ಓಕೆ, ಸೊ ಯಾವ ಕ್ಯಾಟಗರಿ ಅಂತಂದೇಳಿ ತಹಶೀಲ್ದಾರ್ ನೀವು ತೊಗೊಂಡಿರ್ತೀರಲ್ವ, ಸೊ ಇಲ್ಲಿ ಕೋಡ್ ಇರುತ್ತೆ, ಸೊ ಆ ಕೋಡನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಓಕೆ, ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಬೈ ಮಿಸ್ಟೇಕಾಗಿ ಏನಾದರೂ ನೀವು ಯಾವುದೋ ಕ್ಯಾಟಗರಿ ಬಿಟ್ಟು ಯಾವುದೋ ಬೇರೆ ಕ್ಯಾಟಗರಿ ಹಾಕಿರ ಅಂತ ಅಂದ್ಕೊಳ್ಳಿ. ಸೊ ಇನ್ ಕೇಸ್ ಆ ಥರ ಆದಾಗ ಚೇಂಜ್ ಆಫ್ ಕ್ಯಾಟಗರಿ ಆಫ್ಟರ್ ಸಬ್ಮಿಷನ್ ಆಫ್ ದ ಅಪ್ಲಿಕೇಶನ್ ವಿಲ್ ನಾಟ್ ಬಿ ಎಂಟರ್ಟೈನ್ಡ್. ಅಂದರೆ ನೀವು ಅಪ್ಲಿಕೇಶನ್ ಹಾಕಿದ್ರಿ ಅಂತಂತಂದರೆ ಅಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ. ಓಕೆ, ಆಮೇಲೆ ಇಲ್ಲೂ ಅಷ್ಟೇ ರಿಲಿಜನ್ ಮತ್ತು ಕ್ಯಾಸ್ಟ್ ಎಂಟ್ರಿ ಮಾಡಬೇಕು. ಪೋಸ್ಟಲ್ ಅಡ್ರೆಸ್ಸು ತುಂಬ ಇಂಪಾರ್ಟೆಂಟು, ಬ್ಲಾಕ್ ಲೆಟರ್ಸಲ್ಲಿ ಹಾಕಿ. ಓಕೆ, ಮತ್ತು ಮೊಬೈಲು ಮತ್ತು ಇಮೇಲ್ ID ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ಆಮೇಲೆ PWD, ಓಕೆನಾ, ಪರ್ಸನ್ ವಿತ್ ಡಿಸಬಿಲಿಟಿ ಅಂತ ಹೇಳ್ತೀವಿ. ನೀವು PWD ಕೋಟ ಆಗಿದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಆಮೇಲೆ HK ರೀಜನ್ ಹೈದರಾಬಾದ್ ಕರ್ನಾಟಕ ಅವರಿದ್ದರೆ ಎಸ್ ಅಂತ, ನಿಮಗೆ ಅಪ್ಲೈ ಆಗುತ್ತೆ ಅಂದರೆ ಎಸ್ ಅಂತ ಹಾಕಿ, ಇಲ್ಲದ್ರೆ ನೋ ಅಂತ ಹಾಕಿ. ಸೊ ಅದಾದಮೇಲೆ ಸಬ್ಮಿಟ್. ಓಕೆ, ನೆಕ್ಸ್ಟು ಸೇಮ್ ಇಲ್ಲಿ ಸ್ಟೆಪ್ಸ್ ಕೊಟ್ಟಿದ್ದಾರೆ ನೋಡಿ, ಯಾವ ಥರ ಹೋಗಿ ಯಾವ ಥರ ಮಾಡ್ಬೇಕಂತಂದೇಳಿ. ನಾನು ಇನ್ ಕೇಸ್ ಯಾರಿಗಾದ್ರು ಡೌಟ್ ಇತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಮಾಡಿ ಕೆಳಗಡೆ. ಓಕೆನಾ, ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿದರೆ ಸೊ ನಾನು ಬೇಕಾದ್ರೆ ಇನ್ನೊಂದು ವೀಡಿಯೋ ಮಾಡ್ತೇನೆ. ಅಂದರೆ ಇನ್ ಕೇಸ್ ಅವ್ರಿಗೆ ಅಪ್ಲೈ ಮಾಡಿದ್ರೆ ಗೊತ್ತಿಲ್ಲ ಅಂದರೆ, ಬಟ್ ಇಲ್ಲಿ ವೆಬ್ಸೈಟ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ, KEA.KRNIC.in ಅಲ್ಲಿ. ಓಕೆ, ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅಲ್ಲಿ ನಿಮಗೆ ಸಿಗುತ್ತೆ ಪೋಸ್ಟ್ ಬೇಸಿಕ್ ನರ್ಸಿಂಗ್ ಮತ್ತು ಅಲ್ಲರ್ ಹೆಲ್ತ್ ಲೆಟರ್ ಎಂಟ್ರಿ ಅಂತೇಳಿ ಸಿಗುತ್ತೆ ನಿಮಗೆ ಲಿಂಕು. ಓಕೆ, ಸೊ ನಿಮ್ಗೆ ಏನೇನು ಬೇಕಪ್ಪ ಅಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಅಂತಂದರೆ ರೀಸೆಂಟ್ ಸೈಜ್, ಓಕೆನಾ, ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಕಲರ್ ಫೋಟೋ ಒಂದು, ಆಮೇಲೆ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಇರಬೇಕಾಗುತ್ತೆ, ಆಮೇಲೆ ಸಿಗ್ನೇಚರ್. ಓಕೆ, ಒಂದು ಫೋಟೋ, ಎರಡನೇದು ಥಂಬ್ ಇಂಪ್ರೆಷನ್, ಮೂರನೇದು ಸಿಗ್ನೇಚರ್. ಸೊ ಇಷ್ಟು ಮೂರು ನಿಮಗೆ ಬೇಕು. ಓಕೆ, ಅಪ್ಲಿಕೇಶನ್ ಹಾಕೋದಕ್ಕೆ. ಓಕೆ, ನೆಕ್ಸ್ಟ್ ಅದಾದಮೇಲೆ ನೋಡಿ, ನೆಕ್ಸ್ಟ್ ಫೀಸ್ ಪೇ ಮಾಡಬೇಕಾಗುತ್ತೆ. ಹೌ ಟು ಪೇ ದ ಡಿಸ್ಕ್ರೈಬ್ಡ್ ಮೆಥಡ್. ನಾನು ಹೇಳ್ದಂಗೆ ನಿಮ್ಮ ಡೆಬಿಟ್ ಕಾರ್ಡು ಅಥವಾ ಕ್ರೆಡಿಟ್ ಕಾರ್ಡ್ ಮುಖಾಂತರ ನೀವು ಆನ್ಲೈನ್ ಪೇಮೆಂಟ್ ಮಾಡಿ. ಸೊ ಅದಾದ ತಕ್ಷಣ ನಿಮಗೆ ಏನಾಗ ಸಿಗುತ್ತೆ ಅಂತಂದರೆ ಪ್ರಿಂಟ್ಔಟ್ ಕಂಪಲ್ಸರಿ. ನೀವು ಯು ಹ್ಯಾವ್ ಟು ಟೇಕ್ ದ ಪ್ರಿಂಟ್ಔಟ್ ಇನ್ A4 ಸೈಜ್ ಕಾಪಿ. ಓಕೆ, ಕೆಲವ್ರು ಏನು ಮಾಡ್ತಾರೆ, ನಿಮ್ಮದು ಲಾಗಿನ್ ಕ್ರೆಡೆನ್ಷಿಯಲ್ ಮರ್ತು ಬಿಡ್ತಾರೆ, ಆಮೇಲೆ ಅಪ್ಲಿಕೇಶನ್ ಪ್ರಿಂಟ್ಔಟ್ ಸಿಕ್ಕಿಲ್ಲ ಹಾಗೆ ಈಗ ಅಂತೇಳಿ ಮಾಡ್ತಾರೆ. ಸೊ ಬೆಟರ್ ಏನು ಮಾಡ್ತೀರಾ ಅಂತಂದರೆ ಅಪ್ಲಿಕೇಶನ್ ಹಾಕಿದ ತಕ್ಷಣ ಪ್ರಿಂಟ್ಔಟ್ ತೊಗೊಂಡಿಟ್ಕೊಂಡು ಒಳ್ಳೆಯದು. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂತಂದರೆ ನೀವು
ಫೈನಲ್ ಸಬ್ಮಿಷನ್ ಆಗೋದಕ್ಕಿಂತ ಮುಂಚೆನೇ ಬೇಕಿದ್ರೆ ಅಪ್ಲಿಕೇಶನನ್ನು ಎಡಿಟ್ ಮಾಡ್ಬೋದು. ಫೈನಲ್ ಸಬ್ಲಿಕೇಶನ್ ಓಕೆನಾ, ಒನ್ಸ್ ಅಪ್ಲಿಕೇಶನ್ ಸಬ್ಮಿಟೆಡ್ ಡಿಕ್ಲರೇಷನ್ ಆದಮೇಲೆ ಯು ಕೆ ಇಟ್ಸ್ ನಾಟ್ ಪಾಸಿಬಲ್ ಟು ಓಕೆ ಎಡಿಟ್ ದ ಅಪ್ಲಿಕೇಶನ್. ಓಕೆ, ಆಮೇಲೆ ನಿಮ್ಮ ಫೀಸ್ ಪೇ ಆದಮೇಲೆ ಕೂಡ ಪ್ರಿಂಟ್ಔಟ್ ಬರುತ್ತೆ, ಅಲ್ಲಿ ತನಕ ಪ್ರಿಂಟ್ಔಟ್ ಕೂಡ ಬರಲ್ಲ. ಓಕೆನಾ, ಸೊ ಅದಾದಮೇಲೆ ನೆಕ್ಸ್ಟು ಮೆರಿಟ್ ಲಿಸ್ಟ್ ಕೂಡ ಕೆ ವೆಬ್ಸೈಟಲ್ಲಿ ಅನೌನ್ಸ್ ಮಾಡ್ತಾರೆ. ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಪ್ರಕಾರ ಅಪ್ಡೇಟ್ ಮಾಡ್ತಾರೆ. ಸೊ ನೀವು ವೆಬ್ಸೈಟ್ನ ವಿಸಿಟ್ ಮಾಡ್ತಾ ಇರಬೇಕು. ಓಕೆ, ಆಮೇಲೆ ಇಲ್ಲಿ ಕೆಳಗಡೆ PWD ಅವರಿಗೆ ಇದು ಕೊಟ್ಟಿದ್ದಾರೆ. ಸೊ ಅವರು ಯಾವ ಥರ ಇರಬೇಕು, ಓಕೆನಾ, ಎಷ್ಟು ಪರ್ಸೆಂಟ್ ಇರಬೇಕು, ಬೆಂಚ್ ಮಾಡಿ ಡಿಸಬಿಲಿಟಿ ಎಲ್ಲ ನೋಡ್ಕೊಬೇಕಾಗುತ್ತೆ. ಸೊ ಅದನ್ನು ಕ್ಲೀನ್ ಆಗಿ ನೋಡ್ಕೊಂಬಿಡಿ. ಓಕೆ, ಸೊ ಇದು ನಾವು ವಿಡಿಯೋ ಮಾಡಿರೋದು PCBSE ಅಡ್ಮಿಷನ್ಗೋಸ್ಕರ. ಸೊ ಯಾರ್ಯಾರಿಗೆ ಡೌಟ್ಸ್ ಇತ್ತು ಅದನ್ನ ಈ ವಿಡಿಯೋ ಮುಖಾಂತರ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಸೊ ಯಾರ್ಯಾರು ಇಂಟ್ರೆಸ್ಟ್ ಇದ್ರೆ ಅವ್ರು ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕಿ. ಏನೇ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.